ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತೊಂದು ಮಿನಿ ವ್ಲಾಗ್ ಮಾಡೋಣ ಅಂತ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ನಾನು ಮಾರ್ನಿಂಗ್ 5:30ಗೆ ಎದ್ದೇಳ್ತೀನಿ. ಎದ್ದು ಜಿಮ್ಮಿಗೆ ಬಂದುಬಿಡ್ತೀನಿ. ಜಿಮ್ಮಲ್ಲಿ ಬಂದು ಸ್ವಲ್ಪ ವರ್ಕೌಟ್ಸ್, ವಾರ್ಮಪ್ಸ್, ಥ್ರೆಡ್ ವೀಲ್ ಅಂತ ಮಾಡ್ತೀನಿ. ಯಾಕಂದರೆ 30s ದಾಟಿದ ಮೇಲೆ ಎಲ್ಲರೂ ಸ್ವಲ್ಪ ವಾರ್ಮಪ್ ಮಾಡಿದ್ರೆ ಒಳ್ಳೆಯದು. ಆಮೇಲೆ ನಾನು ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದರೆ ದೊಡ್ಡ ಮಗಳಿನ ಮಲಗಿದ್ಲು. ಆಮೇಲೆ ಅವಳನ್ನ ಎಬ್ರಿಸ್ಬೋದು, ಆರಾಮಾಗಿ ಎದ್ಬಿಡ್ತಾಳೆ. ಆದರೆ ನನ್ನ ಚಿಕ್ಕ ಮಗಳಿಗೆ ತುಂಬ ಮುದ್ದು ಮಾಡಿ ಎಬ್ರಿಸ್ಬೇಕು. ಸೊ ಇಬ್ಬರೂ ಎಬ್ರಿಸ್ದೆ. ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಗಿಡದಲ್ಲಿ ಬದನೆಕಾಯಿ ಬಿಟ್ಟಿತ್ತು. ಸೊ ವಾಂಗಿಬಾತ್ ಮಾಡೋಣ ಅಂದ್ಕೊಂಡೆ. ಸೊ ಫ್ರೆಶಾಗಿ ಬದನೆಕಾಯಿ ಕಿತ್ಕೊಂಡು ಹೋಗಿ ವಾಂಗಿಬಾತ್ಗೆಲ್ಲ ರೆಡಿ ಮಾಡಿಕೊಂಡೆ. ಅದಾದಮೇಲೆ ಟಿಫನ್ಗೆಲ್ಲ ರೆಡಿ ಮಾಡಿ ಬಾಗಿಲು ಎಲ್ಲ ತೊಳೆದ್ಬಿಟ್ಟೆ. ಬಾಗಿಲು ತೊಳೆದು ರಂಗೋಲಿ ಎಲ್ಲ ಬಿಟ್ಟಾದಮೇಲೆ ನಮ್ಮ ಹಸ್ಬೆಂಡ್ ಬಂದರು. ರಂಗೋಲಿ ಬಿಟ್ಟಾಯಿತು. ಅದಾದಮೇಲೆ ಹುಡುಗರನ್ನ ಸ್ಕೂಲಿಗೆ ರೆಡಿ ಮಾಡಿದೆ. ವ್ಯಾನ್ ಮಿಸ್ ಆಗಿ ಹೋಗ್ಬಿಡ್ತು. ನನ್ನ ಮಗಳಿಗೆ ತುಂಬ ಬೇಜಾರಾಗೋಯಿತು. ಸೊ ನಮ್ಮ ತಂದೆ 2 ವೀಲರ್ ತೊಗೊಂಡು ಸ್ಕೂಲಿಗೆ ಬಿಟ್ಟು ರಿಟರ್ನ್ ಬರೋ ಟೈಮಲ್ಲಿ ಗಾಡಿ ಕೈ ಕೊಟ್ಬಿಡ್ತು. ಫ್ರೆಂಡ್ಸ್, ನನಗೆ ಸ್ಟಾರ್ಟ್ ಮಾಡೋದಕ್ಕೆ ಬರೋಲ್ಲ, ಕಿಕ್ ಹೊಡೆದು. ಸೊ ಕಿಕ್ ಹೊಡಿಯೋಕ್ಕೆ ಬರ್ತಾಯಿಲ್ಲ. ರೋಡಲ್ಲಿ ಯಾರೂ ಸಿಗಲಿಲ್ಲ, ಖಾಲಿ ರೋಡು. ಸೊ ನೆಕ್ಸ್ಟ್ ನನ್ನ ತಮ್ಮ ಕಾಲ್ ಮಾಡಿದೆ. ಅವ್ನು ಬಂದ, ಸ್ಟಾರ್ಟ್ ಮಾಡಿಕೊಟ್ಟ. ಮನೆಗೆ ಬಂದೆ. ಮನೆಗೆ ಬಂದಮೇಲೆ ವಾಂಗಿಬಾತ್ ಅರ್ಜೆಂಟಲ್ಲಿ ಮಾಡಿದ್ದು ಹೇಗಾಯಿತೋ ಏನೋ ಅಂತ ಟೇಸ್ಟ್ ನೋಡಿದೆ, ಚೆನ್ನಾಗಾಗಿತ್ತು. ಅದಾದಮೇಲೆ ಮನೆ ಕ್ಲೀನ್ ಮಾಡಬೇಕು. ಸೊ ಕೆಲ್ಸಕ್ಕೆ ಹೊರಡಬೇಕು. ಸೊ ಮನೆ ಕ್ಲೀನ್ ಮಾಡುವಾಗ ಒಂದು ಸಾಂಗ್ ಹಾಕ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡೆ. ಅದಾದಮೇಲೆ ನೆಲ ಒರೆಸ್ಬಿಟ್ಟೆ. ಎಲ್ಲ ಒರೆಸಾದ್ಮೇಲೆ ಸ್ವಲ್ಪ ಪಾತ್ರೆ ಇತ್ತು. ಸೊ ಪಾತ್ರೆನೂ ತೊಳಿಬೇಕು. ಯಾಕಂದರೆ ಮಾರ್ನಿಂಗ್ ನಾವು ಹೋಗೋದ್ರೊಳಗಡೆ ಎಲ್ಲ ಮನೆ ಕ್ಲೀನ್ ಮಾಡಿ ಹೋಗಬೇಕು ಕೆಲ್ಸಕ್ಕೆ ಹೋಗೋದ್ರೊಳಗಡೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲನೂ ದಬ್ಬಾಕಿ ಸರಿ ಫ್ರೆಶ್ ಅಪ್ ಆಗೋಣ ಅಂತ ಕೆಲ್ಸಕ್ಕೆ ಟೈಮ್ ಆಯಿತು. ಸೊ ಕೆಲ್ಸಕ್ಕೆ ರೆಡಿ ಆಗಬೇಕು. ಸೊ ಕೆಲ್ಸಕ್ಕೆ ರೆಡಿಯಾದೆ. ಕೆಲ್ಸಕ್ಕೆ ರೆಡಿಯಾಗಿ ಸ್ವಲ್ಪ ಟಿಫನ್ ಮಾಡಿಬಿಡೋಣ ಅಂತ. ಸೊ ವಾಂಗಿಬಾತ್ ಹಾಕ್ಕೊಂಡು ಸ್ವಲ್ಪ ಟಿಫನ್ ಮಾಡಿದೆ. ಲೈಟಾಗಿ ತಿನ್ನಬೇಕು, ರೈಸ್ ತಿನ್ನಬೇಡ ಅಂತ ಹೇಳಿದ್ರು. ಸೊ ಹೊರಟೆ ಕೆಲಸಕ್ಕೆ. ಬಾಯ್ ಫ್ರೆಂಡ್.